ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಫ್ರೆಂಡ್ಸ್ ಅನ್ನೋದಕ್ಕಿಂತ ನೋಟಿಫಿಕೇಷನ್ಗೋಸ್ಕರ ಕಾಯ್ತಾ ಕುಳಿತುಕೊಂಡಿರುವಂತಹ ಸ್ಪರ್ಧಾರ್ಥಿಗಳು, ಆಕಾಂಕ್ಷಿಗಳು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಓಕೆ, ಈಗ ಸುಮಾರು ಜನದ್ದು ಡಿಗ್ರಿ ಮುಗಿದಿರ್ಬೋದು, ಪಿ ಯು ಸಿ ಮುಗಿದಿರ್ಬೋದು, ಮುಂದೇನು ಗೌರ್ಮೆಂಟ್ ಜಾಬಿಗೆ ಪ್ರಿಪ್ರೇಷನ್ ಮಾಡೋಣ ಅಂತ ತುಂಬ ಜನ ಯೋಚನೆ ಮಾಡ್ತಾ ಕುಳಿತುಕೊಂಡಿರ್ಬೋದು. ಹೀಗೆ ಸುಮಾರು ಜನಕ್ಕೆ ತಲೆಯಲ್ಲಿ ಒಂದು ಕ್ವಶನ್ ಮಾರ್ಕ್ ರೈಸ್ ಆಗಿರ್ಬೋದು. ಸ್ಟೇಟ್ ಗೌರ್ಮೆಂಟಿಗೆ ಓದೋದು, ಸೆಂಟ್ರಲ್ ಗೌರ್ಮೆಂಟಿಗೆ ಓದೋದು, ಅಥವಾ ಸ್ಟೇಟ್ ಗೌರ್ಮೆಂಟಿಗೆ ಓದಿದ್ರೆ ನೋಟಿಫಿಕೇಷನ್ ಆಗ್ತಾ ಇಲ್ವಲ್ಲ, ಸೆಂಟ್ರಲ್ ಗೌರ್ಮೆಂಟಿಗೆ ಹೋದರೆ ಸ್ವಲ್ಪ ಅವೇರ್ನೆಸ್ ಇಲ್ವಲ್ಲ, ಹೇಗೆ ಎಕ್ಸಾಮು, ಯಾವ ಥರ ಎಕ್ಸಾಮ್ ಇರುತ್ತೆ, ಏನೇನು ಓದಬೇಕು ಅನ್ನೋದ್ರ ಬಗ್ಗೆ ಡೌಟ್ ಇದೆಯಲ್ಲ ಅನ್ನೋದ್ರ ಬಗ್ಗೆ ತುಂಬ ಜನಕ್ಕೆ ಡೌಟ್ ಇರ್ಬೋದು. ಅದಕ್ಕೆಲ್ಲದಕ್ಕೂ ಸ್ವಲ್ಪ ಕ್ಲಾರಿಫಿಕೇಷನ್ ಈ ವಿಡಿಯೋದ ಮೂಲಕ ಸಿಗುತ್ತೆ ನಿಮಗೆ. ಆ್ಯಂಡ್ ಈ ಚಾನಲ್ ಮೂಲಕ ಸಿಗುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ನಾನು ಇವತ್ತು ಜಸ್ಟ್ ಎಕ್ಸಾಮ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಹೊರತು ಪ್ರತಿಯೊಂದು ಸಿಲೆಬಸ್ ಇರ್ಬೋದು ಎಲ್ಲದರ ಬಗ್ಗೆ ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತೇನೆ. ಇಲ್ಲಿ ನೀವು ತಮ್ನೆಲಲ್ಲಿ ಕೂಡ ನೋಡಿರ್ಬೋದು, ಇಲ್ಲಿ ಕೂಡ ನೋಡ್ತಾ ಇದ್ದೀರಾ, ವರ್ಷಕ್ಕೆ 1,00,000ಕ್ಕೂ ಅಧಿಕ ಹುದ್ದೆಗಳು ಇನ್ ಸೆಂಟ್ರಲ್ ಗೌರ್ಮೆಂಟ್ ಅಲ್ವಾ. ಇಲ್ಲೂ ಕೂಡ ಈ ಥರ ಒಂದು ಇದನ್ನು ಕೂಡ ನೋಡಿರ್ಬೋದು ನೀವು, ಪೋಸ್ಟರ್ಗಳನ್ನು ತುಂಬ ಕಡೆ, ತುಂಬ ಕೋಚಿಂಗ್ ಸೆಂಟರ್ಗಳಿರ್ಬೋದು ಅಥವಾ ಯೂಟ್ಯೂಬರ್ಸ್ಗಳಿರ್ಬೋದು, ಈ ಥರ ಒಂದು ಪೋಸ್ಟರ್ಗಳನ್ನು ಹಾಕ್ಕೊಂಡು ಹೇಳ್ತಾ ಇರ್ತಾರೆ. ಇದರಲ್ಲಿ ರಿಯಾಲಿಟಿ ಎಷ್ಟಿದೆ, ನಿಜವಾಗ್ಲೂ ನಿಮಗೆ ಅಷ್ಟೊಂದು ಅಪಾರ್ಚುನಿಟಿ ಇದೆಯಾ ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಅಂದರೆ ನಿಮಗೆ ಈ ಎಷ್ಟು ಹುದ್ದೆಗಳಿದ್ದಾವೆ, ಎಷ್ಟಕ್ಕೆ ನೀವು ಎಲಿಜಿಬಲ್ ಇದ್ದೀರಾ, ಆ್ಯಂಡ್ ಯಾವ ಥರ ನೀವು ಓದಬೇಕು, ಯಾವ ಬುಕ್ಗಳನ್ನು ನೀವು ಪ್ರಿಫರ್ ಮಾಡಬೇಕು, ಯಾವ ಥರ ನೀವು ಸ್ಟ್ರ್ಯಾಟಜಿ ಮಾಡ್ಕೊಂಡು ಓದಬೇಕು. ಸುಮ್ಮನೆ ಯಾವುದೋ ಒಂದು ಟ್ರಿಕ್ಸು ಈ ಥರ ಓದ್ಕೊತ ಹೋದರೆ ನಿಮಗೆ ಬರಲ್ಲ. ಈಗ ನೀವು ತುಂಬ ಜನ ಸ್ಟೇಟ್ ಗೌರ್ಮೆಂಟಿಗೆ ಓದ್ತಾ ಇರ್ತೀರ. ಹೋರಾಟಗಳು ಕೂಡ ಆಗಿದ್ದಾವೆ ಸ್ಟೇಟ್ ಗೌರ್ಮೆಂಟಲ್ಲಿ ಅಲ್ವಾ. ಎಷ್ಟೋ ಹೋರಾಟಗಳು ನಡೆದಿದ್ದಾವೆ, ಆದರೂ ಕೂಡ ಸ್ಟೇಟ್ ಗೌರ್ಮೆಂಟಲ್ಲಿ ನಿಮಗೆ ನೋಟಿಫಿಕೇಷನ್ ಸರಿಯಾಗಿ ಆಗ್ತಾ ಇಲ್ಲ. ಇನ್ ಕೇಸ್ ಅವರು ತುಂಬ ಹೋರಾಟಗಳೆಲ್ಲ ಆಗಿ ಇದಾಗಿ ಇದು ರಾಜಕಾರಣಿಗಳಿಂದ ಇರ್ಬೋದು ಅಥವಾ ರಿಕ್ರೂಟ್ಮೆಂಟ್ ಬಾಡೀಸಿಂದ ನಿಮಗೆ ನೋಟಿಫಿಕೇಷನ್ ಬಂದರೂ ಕೂಡ ಅವರು ಒಂದು ಗ್ಯಾರಂಟೀಸ್ ಕೊಡ್ತಾರ. ಏನಂತಂತಂದರೆ ವಾರ್ಷಿಕವಾಗಿ ಆ್ಯನ್ಯುವಲ್ ಕ್ಯಾಲೆಂಡರ್ ಬಿಡುಗಡೆ ಮಾಡಬೇಕು ಅವರು. ವಾರ್ಷಿಕ ಒಂದು ಕ್ಯಾಲೆಂಡರ್ ಅಂತಂದರೆ ನಿಮ್ಮ ರೆಗ್ಯುಲರ್ ಕ್ಯಾಲೆಂಡರ್ ಅಲ್ಲ, ಡೇಟ್ ಇರೋದು ಎಕ್ಸಾಮ್ ಕ್ಯಾಲೆಂಡರ್. ಈಗ SSC ಮತ್ತು ರೈಲ್ವೆಯಲ್ಲಿ ಮೊದಲು ಇರಲಿಲ್ಲ, ಈಗ ಅವರು ಕೂಡ ಕ್ಯಾಲೆಂಡರ್ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಾವು ರೆಗ್ಯುಲರ್ ನೋಟಿಫಿಕೇಷನ್ ಮಾಡ್ತೇವೆ, ಕ್ಯಾಲೆಂಡರ್ ಬಿಡ್ತೇವೆ, ಆ್ಯನ್ಯುವಲ್ ಕ್ಯಾಲೆಂಡರ್ ಬಿಡ್ತೇವೆ, ಕ್ಯಾಲೆಂಡರ್ ಪ್ರಕಾರನೇ ನಾವು ನೋಟಿಫಿಕೇಷನ್ನ ಮಾಡ್ತೇವೆ ಅಂತ. ಆ್ಯನ್ಯುವಲ್ ಕ್ಯಾಲೆಂಡರ್ ಅಂತಂದ್ರೆ ಏನಂದರೆ, ಈಗ ಅವರು ಯಾವಾಗ ಎಕ್ಸಾಮ್ ನೋಟಿಫಿಕೇಷನ್ ಮಾಡ್ತೇವೆ, ಯಾವಾಗ ನಾವು ಎಕ್ಸಾಮ್ ಕಂಡಕ್ಟ್ ಮಾಡ್ತೇವೆ, ಯಾವಾಗ ರಿಸಲ್ಟ್ ಬಿಡ್ತೀವಿ, ಅಷ್ಟನ್ನು ಡೇಟ್ ವೈಸ್ ಮೊದಲೇ ಅವರು ಡಿಸೈಡ್ ಮಾಡಿ ಒಂದು ಕ್ಯಾಲೆಂಡರ್ನ ಬಿಡುಗಡೆ ಮಾಡ್ತಾರೆ. ಅದಕ್ಕೆ ತಕ್ಕಂತೆ ಆ್ಯಸ್ ಇಟ್ ಈಸ್ 1 ಮಂತ್ 15 ಡೇಸ್ ಹೀಗೆ ವೇರಿ ಆಗಬಹುದು, ಆಗಲ್ಲ ಅಂತಲ್ಲ, ಬಟ್ ಎಕ್ಸಾಕ್ಟಾಗಿ ಆ್ಯನ್ಯುವಲ್ ಕ್ಯಾಲೆಂಡರ್ ಪ್ರಕಾರ ವರ್ಷ ನೋಟಿಫಿಕೇಷನ್ ಆಗೇ ಆಗುತ್ತೆ. ಇದು ಸೆಂಟ್ರಲ್ ಗೌರ್ಮೆಂಟಲ್ಲಿರುವಂಥ ಒಂದು ಬೆನಿಫಿಟ್ ಅಂತಂದರೆ ಸ್ಟೇಟ್ ಗೌರ್ಮೆಂಟ್ಗಿಂತ. ಹಾಗೆ ನಿಮಗೆ ಸ್ಟೇಟ್ ಗೌರ್ಮೆಂಟಲ್ಲಿ ನೋಟಿಫಿಕೇಷನ್ಗೆ ಗ್ಯಾರಂಟಿ ಕೊಡ್ತಾರೆ, ಪಕ್ಕ ಈ ವರ್ಷ ನಾವು ನೋಟಿಫಿಕೇಷನ್ ಮಾಡೇ ಮಾಡ್ತೀವಿ ಅನ್ನೋದೊಂದು ಗ್ಯಾರಂಟಿ ಸಿಗತ್ತಾ, ಅವ್ರು ಕೊಡ್ತಾರೆ, ನಿಮ್ಗೆ ಸಿಗತ್ತಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಕರೆದ್ರೂ ಕೂಡ ಎಷ್ಟು ಹುದ್ದೆಗಳನ್ನು ಕರೀತಾರೆ. ಈಗ ತುಂಬ ಮಿನಿಮಮ್ 150, 200 ಪೋಸ್ಟ್ಗಳಿಗೆ ಕೂಡ ಲಕ್ಷಾಂತರ ಜನ ಅಪ್ಲಿಕೇಶನ್ ಹಾಕಿರ್ತಾರೆ. ಸೊ ಈ ಥರ ಇದ್ದಾಗ ನಿಮಗೆ ಕಾಂಪಿಟೇಷನ್ನು ಜಾಸ್ತಿ ಆಗುತ್ತೆ. ಸುಮ್ಮನೆ ಅಪ್ಲಿಕೇಶನ್ ಹಾಕ್ಕೊಂಡು ಓದೋದಷ್ಟೇ. ನೀವು ಎಷ್ಟೇ ಮಾರ್ಕ್ಸ್ ತಗೊಂಡ್ರೂ ಕೂಡ ಪಾಯಿಂಟ್ ಮಾರ್ಕ್ಸಲ್ಲಿ ನೀವು ಹಿಂದುಳಿತಾನೆ ಹೋಗ್ತಿರೋ ಹೊರತು ನಿಮ್ಗೆ ಜಾಬ್ ಸಿಗಲ್ಲ. ಯಾಕಂತಂದರೆ ಲಕ್ಷ ಜನದಲ್ಲಿ ಜಾಬ್ ಸಿಗೋದು ಬರೀ 100-150 ಜನಕ್ಕೆ ಮಾತ್ರ ಅಲ್ವಾ. ಹೀಗಾಗಿ ಇದೆಲ್ಲ ಉದ್ದೇಶದಿಂದ ಸೆಂಟ್ರಲ್ ಗೌರ್ಮೆಂಟ್ ಕಡೆಗೆ ತುಂಬ ಜನ ಮುಖ ಮಾಡಲಿಕ್ಕೆ ಬಯಸ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಈ ವಿಡಿಯೋ ಡೆಡಿಕೇಟೆಡ್. ಓಕೆನಾ. ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ರೆಗ್ಯುಲರ್ ವೀಡಿಯೋಸ್ಗಳನ್ನು ಅಥವಾ ಟಿಪ್ಸ್ಗಳನ್ನು ಅಥವಾ ಸ್ಟ್ರಾಟಜಿಗಳನ್ನು ನೋಡ್ತಾ ಹೋದರೆ ನೀವು ಕೂಡ ಈ ಥರ ಯೂನಿಫಾರ್ಮ್ ಹಾಕಿ ಅಥವಾ ಯಾವುದೇ ಒಂದು ಜಾಬಲ್ಲಿ ಡೆಸ್ಕ್ ಜಾಬ್ ಕೂಡ ಇರ್ಬೋದು, ಯೂನಿಫಾರ್ಮ್ ಜಾಬ್ ಮಾತ್ರ ಅಲ್ಲ, ಡೆಸ್ಕ್ ಜಾಬ್ ಕೂಡ ಇರ್ಬೋದು, ಯಾವುದ್ರಲ್ಲಾದ್ರೂ ನೀವು ಪೋಸ್ಟಿಂಗ್ ತಗೊಳ್ಳೋದು ಖಂಡಿತ ಫಿಕ್ಸ್. ಯಾಕಂತಂದರೆ ನಿಮಗೆ ಆ ಥರ ನಾನು ಗೈಡೆನ್ಸ್ನ ಕೊಡ್ತೀನಿ. ನಿಮಗೆ ಒಂದು ಗ್ರಿಡ್ ಲೈನನ್ನು ಹಾಕ್ಕೊಡ್ತೀನಿ. ಅದಕ್ಕೋಸ್ಕರ ಸೆಲೆಕ್ಷನ್ ಗ್ರಿಡ್ ಅಂತ ಹಾಕ್ಕೊಂಡಿರೋದು ನಾನು. ನಿಮಗೊಂದು ಔಟ್ಲೈನ್, ಒಂದು ಗ್ರಿಡ್ಡನ್ನು ಹಾಕಿ ನೀವು ಹೇಗೆ ಪ್ರಿಪ್ರೇಷನ್ ಮಾಡಬೇಕು, ಎಷ್ಟನ್ನು ಪ್ರಿಪ್ರೇಷನ್ ಮಾಡಬೇಕು. ಈಗ ನಮ್ಮ ಕೆಲವರು ಫ್ರೆಂಡ್ಸ್ ಎಲ್ಲ ಇದ್ದರು ಸ್ಟೇಟ್ ಗೌರ್ಮೆಂಟಿಗೆ ಹೋದರು. ಇವರು ತುಂಬ ಬುಕ್ಕಿನ ಫುಲ್ ಗುಡ್ಡೆ ಹಾಕ್ಕೊಂಡು ಎಷ್ಟು ಬುಕ್ಕು ಓದಿ, ಇಷ್ಟೆಲ್ಲ ಓದೋದು ಬೇಕಾಗೋದೇ ಇಲ್ಲ ಇದು ಸೆಂಟ್ರಲ್ ಗೌರ್ಮೆಂಟಲ್ಲಿ. ಅಂತಂದರೆ ನಿಮಗೆ ತುಂಬ ಓದಬೇಕು, ಬಟ್ ಇಲ್ಲಿ ಪ್ರಾಕ್ಟೀಸ್ ಮತ್ತು ಮಾಕ್ ಟೆಸ್ಟ್ ತುಂಬ ಇಂಪಾರ್ಟೆಂಟ್ ಮಾಡುತ್ತೆ. ನಿಮ್ಮ ಮಾಕ್ ಟೆಸ್ಟು ಮಿನಿಮಮ್ 50% ನಿಮಗೆ ಮಾಕ್ ಟೆಸ್ಟ್ ಹೆಲ್ಪ್ ಮಾಡುತ್ತೆ. ಇನ್ನು 50% ಮಾತ್ರ ನಿಮ್ಮ ಸ್ಟಡಿ ಹೆಲ್ಪ್ ಮಾಡುತ್ತೆ.
ಸೊ ಹೀಗಾಗಿ ನೀವು ಮಾಕ್ ಟೆಸ್ಟನ್ನ ಹೇಗೆ ಅಟೆಂಡ್ ಮಾಡಬೇಕು ಪ್ರತಿಯೊಂದನ್ನು ನಾನು ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೇನೆ. ಮತ್ತು ಸಿಲೆಬಸ್ ಏನು, ಏನೇನನ್ನು ಓದಬೇಕು, ಕ್ರೀಮ್ ಲೇಯರ್ ಅಂತ ಬರುತ್ತಲ್ಲ, ಈಗ ಒಂದು ಬನ್ ಅಥವಾ ಬಿಸ್ಕೆಟಲ್ಲಿ ಮೇಲೆ ಕ್ರೀಮ್ ಮಾತ್ರ ಇರುತ್ತಲ್ಲ, ಆ ಕ್ರೀಮ್ ಮಾತ್ರ ತಿಂದಂಗೆ ಆ ಕ್ರೀಮಿನ ಲೇಯರ್ ಅಷ್ಟನ್ನೇ ಸ್ಟಡಿ ಮಾಡಿದ್ರೆ ಸಾಕಾಗುತ್ತೆ. ನೀವು ಯಾಕಂತಂದರೆ ಬರೋದೆಲ್ಲ ಸ್ಟಡಿ ಮಾಡೋದ್ರಿಂದ ನಿಮಗೆ ನಾಲೆಡ್ಜ್ ಗೇನ್ ಆಗ್ತಾ ಹೋಗುತ್ತೆ ಹೊರತು ನಿಮ್ಗೆ ಸೆಲೆಕ್ಷನ್ ತಗೊಳ್ಳಿಕ್ಕಾಗಲ್ಲ. ಎಕ್ಸಾಮಲ್ಲಿ ಕನ್ಫ್ಯೂಷನ್ ಆಗುತ್ತೆ, ಬ್ಲ್ಯಾಂಕ್ ಆಗುತ್ತೆ. ಸೊ ಈ ಎಕ್ಸಾಮ್ಗೆ ಏನು ಬೇಕೋ ಅದನ್ನು ಮಾತ್ರ ಸ್ಟಡಿ ಮಾಡಬೇಕಾಗಿರುತ್ತೆ. ತುಂಬ ಜನ ಬಿಸ್ನೆಸ್ಗೋಸ್ಕರ ಇರ್ಬೋದು, ಈ ಸೆಂಟ್ರಲ್ ಗೌರ್ಮೆಂಟಲ್ಲಿ ಮತ್ತು ಸ್ಟೇಟ್ ಗೌರ್ಮೆಂಟ್ ಎರಡನ್ನೂ ಫೋಕಸ್ ಮಾಡಿ ನಿಮಗೆ ಟೀಚಿಂಗ್ ಮಾಡ್ತಿರ್ತಾರೆ. ಇದೆಲ್ಲ ಸುಮ್ಮನೆ ನಾನು ಮುಂದೆ ತಿಳಿಸ್ಕೊಡ್ತಾ ಹೋಗ್ತೇನೆ ನಿಮಗೆ ಹೇಗೆ ಅಂತೇಳಿ. ಈಗ ನೋಡಿ ಎಕ್ಸಾಂಪಲ್ ಆಗಿ ನಿಮಗೆ ತೋರಿಸ್ತಾ ಇದ್ದೇನೆ. ಯಾವ್ಯಾವ ರಿಕ್ರೂಟ್ಮೆಂಟ್ ಆಗುತ್ತೆ, ಮೇಜರ್ ರಿಕ್ರೂಟ್ಮೆಂಟ್ ಬರುತ್ತೆ ಎಸ್ ಎಸ್ ಸಿ ಸಿ ಜಿ ಎಲಲ್ಲಿ ಇರ್ಬೋದು, ಆರ್ ಆರ್ ಬಿಲಿ ಇರ್ಬೋದು, ಐ ಬಿ ಪಿ ಎಸ್ಸಲ್ಲಿ ಇರ್ಬೋದು, ಐ ಬಿ ಇಂಟೆಲಿಜೆನ್ಸ್ ಬ್ಯೂರೋ ಇರ್ಬೋದು, ಆಮೇಲೆ ಅಗ್ರಿಕಲ್ಚರ್ ಇ ಕಾರ್ ಅಂತ ಒಂದು ನೋಟಿಫಿಕೇಶನ್ ಆಗುತ್ತೆ, ಇ ಸಿ ಎ ಆರ್ ಅಂತ ಒಂದು ನೋಟಿಫಿಕೇಶನ್ ಆಗುತ್ತೆ, ಇ ಕಾರ್ ಅಂತ. ಇದು ಅಗ್ರಿಕಲ್ಚರ್, ಇದರಲ್ಲಿ ತುಂಬ ಒಳ್ಳೆ ಜಾಬು. ಇದರಲ್ಲೂ ಕೂಡ ನೋಟಿಫಿಕೇಶನ್ ಆಗುತ್ತೆ. ಇದೆಲ್ಲ ಎಕ್ಸಾಮ್ಗಳ ಬಗ್ಗೆ ನಾನು ಸಪ್ರೇಟಾಗಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಬಟ್ ನಿಮಗೆ ಎಷ್ಟೊಂದು ಆಪರ್ಚುನಿಟಿ, ರೂಟ್ಗಳು ಎಷ್ಟಿದ್ದಾವೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೇನೆ. ಓಕೆನಾ? ನಿಮಗೆ ಸಿ ಜಿ ಎಲಲ್ಲಿ ಯಾವ ಥರ ಪೋಸ್ಟ್ ಇದ್ದಾವೆ, ರೈಲ್ವೇದಲ್ಲಿ ಯಾವ ಥರ ಪೋಸ್ಟ್ ಇದ್ದಾವೆ, ಬ್ಯಾಂಕಿಂಗಲ್ಲಿ ಯಾವ ಥರ ಪೋಸ್ಟ್ ಇದ್ದಾವೆ. ಈಗ ಎಕ್ಸಾಂಪಲ್ ಅಂತಂದರೆ ನೀವು ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ನೋಡ್ತಾ ಇದ್ದೀರಾ ಎಮ್ ಇ ಅಂತಂದರೆ ನೀವು ಎಸ್ ಎಸ್ ಸಿ ಸಿ ಜಿ ಎಲ್ ಮೂಲಕ, ಈ ಸಿ ಜಿ ಎಲ್ ಎಕ್ಸಾಮ್ ಮೂಲಕ ಒಬ್ಬ ಬಿ ಎ ಮಾಡಿರೋ ವಿದ್ಯಾರ್ಥಿ, ಕರೆಕ್ಟಾಗಿ ತಿಳಿಸ್ಕೊಂಡಿದ್ದೀರಾ, ಬಿ ಎ ಮಾಡಿರೋ ವಿದ್ಯಾರ್ಥಿ, ಬಿ ಎಸ್ ಸಿ ಬಿ ಇ ಬಿ ಟೆಕ್ ಅಲ್ಲ, ಬಿ ಎ ಮಾಡಿರೋ ವಿದ್ಯಾರ್ಥಿಗಳು ಕೂಡ ಫಾರಿನ್ ಪೋಸ್ಟಿಂಗ್ ಹೋಗ್ಬೋದು. ಓಕೆನಾ? ಇನ್ಕಮ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆಗ್ಬೋದು, ಇ ಡಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್, ಇ ಡಿ ರೈಡ್ ಆಯಿತು, ಅವ್ರ ಮೇಲೆ ಇ ಡಿ ರೈಡ್ ಆಯಿತು ಅಂತ ಕೇಳ್ತಾ ಇರ್ತಿರಲ್ಲ, ಆ ಇ ಡಿ ರೈಡಲ್ ಆಫೀಸರ್ ಆಗ್ಬೋದು ನೀವು ಯಾವುದಾದ್ರು ಸಿ ಜಿ ಎಲ್ ಮೂಲಕ. ಇದೇ ಸಿ ಜಿ ಎಲ್ ಎಕ್ಸಾಮ್ ಮೂಲಕ ಸಿ ಜಿ ಎಲ್ ಎಕ್ಸಾಮ್ ಕಂಡಕ್ಟ್ ಮಾಡುತ್ತೆ. ಇದ್ರ ಮೂಲಕ ನಿಮಗೆ ತುಂಬ ವೇರಿಯಸ್ ರಿಕ್ರೂಟ್ಮೆಂಟ್ ಸಿಗ್ತಾ ಹೋಗುತ್ತೆ. ಸಿ ಎಚ್ ಎಸ್ ಅಲ್ಲಿ ಕೂಡ ರೆಪ್ಯೂಟೆಡ್ ಡೆಸ್ಕ್ ಜಾಬ್ಗಳು, ಎಮ್ ಟಿ ಎಸ್ ಆ್ಯಂಡ್ ಜಿ ಡಿ ಬಗ್ಗೆ ನಿಮಗೆ ಗೊತ್ತೇ ಇದೆ. ಹಾಗೆ ಸಿ ಪಿ ಒ, ಸೆಂಟ್ರಲ್ ಪೊಲೀಸ್ ಆರ್ಗನೈಜೇಷನ್ ಅಂತ, ಇದು ಸ್ಟಿನೋ ಸೆಲೆಕ್ಷನ್ ಪೋಸ್ಟ್. ಹಾಗೆ ಮತ್ತು ನಿಮಗೆ ಆರ್ ಆರ್ ಬಿ ಅಂತಂದರೆ ಗೊತ್ತಲ್ಲ, ರೈಲ್ವೆ ರಿಕ್ರೂಟ್ಮೆಂಟ್ ಬಾಡಿ. ಹಾಗೆ ಇದರಲ್ಲಿ ಎನ್ ಟಿ ಪಿ ಸಿ ಮತ್ತು ಗ್ರೂಪ್ ಡಿ, ಎ ಎಲ್ ಪಿ ಅಸಿಸ್ಟೆಂಟ್ ಲೋಕೋ ಪೈಲಟ್, ಹಾಗೆ ಐ ಬಿ ಪಿ ಎಸ್ ಅಲ್ಲೂ ಕೂಡ ನಿಮಗೆ ತುಂಬ ನೋಟಿಫಿಕೇಷನ್ ಇದೆ. ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೇನೆ. ಸೊ ಜನರಲ್ ಬ್ರೀಫಾಗಿ ಎಷ್ಟು ಬಾಡೀಸ್ಗಳು ನೋಟಿಫಿಕೇಷನ್ ಕರೀತವೆ ಅನ್ನೋದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಅಷ್ಟೇ. ಇದು ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಅಂತಂದರೆ ಯು ಪಿ ಎಸ್ ಸಿ ಕೂಡ ಇದೆ. ನಾನು ಯು ಪಿ ಎಸ್ ಸಿನ ಫೋಕಸ್ ಮಾಡ್ತಾ ಇಲ್ಲ. ನಾನು ಕೇವಲ ಯಾವುದಿದು ಆಲ್ಮೋಸ್ಟು ಮಾಕ್ ಟೆಸ್ಟ್ ಬೇಸ್ಡ್ ಆಗಿ ನಿಮಗೆ ಏನು ಆಪ್ಷನ್ ಬೇಸ್ಡ್ ಎಕ್ಸಾಮ್ ಬರುತ್ತಲ್ಲ, ಈ ಥರ ಎಕ್ಸಾಮ್ಗಳು ಅಥವಾ ಸ್ವಲ್ಪ ಕೆಳಮಟ್ಟದ ಎಕ್ಸಾಮ್ಗಳು, ಯು ಪಿ ಎಸ್ ಸಿ ಹೈ ಲೆವೆಲ್ ಆಯಿತು, ಅದಕ್ಕಿಂತ ಸ್ವಲ್ಪ ಕೆಳಮಟ್ಟದ ಎಕ್ಸಾಮ್ಗಳ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೇನೆ. ಈಗ ಇಲ್ಲೇ ನೀವು ನೋಡ್ಬೋದು, ನಿಮಗೆ ನಾನು ಹೇಳಿದೆ ಅಲ್ಲಿ 1,00,000ಕ್ಕೂ ಅಧಿಕ ಹುದ್ದೆಗಳು ಇರೋದು ಹೌದಾ? ಸಾರಿ, ತಮ್ನೆಲ್ಲಲ್ಲಿ ಕೂಡ ಅದೇ ಇದೆ. ನಾನು ಕೂಡ ಅಲ್ಲಿ ಎಂಟ್ರೆನ್ಸ್ ಸ್ಲೈಡಲ್ಲಿ ಹಾಕಿದ್ದೆ. ಆ್ಯಂಡ್ ತುಂಬ ಇದು ಪೋಸ್ಟರ್ಗಳಲ್ಲಿ ನೀವು ನೋಡಿರ್ತೀರ. ಇದರ ರಿಯಾಲಿಟಿ ಏನು ಇಲ್ಲಿ ನೋಡಿ. ನಿಮಗೆ ಎಕ್ಸಾಂಪಲ್ ತರಬೇಕಂದ್ರೆ ಬ್ಯಾಂಕಿಂಗ್ ಎಸ್ ಬಿ ಐ ಪಿ ಒನೇ ರಿಕ್ರೂಟ್ಮೆಂಟ್ಗೆ ಈ ಸರಿ ಇದು ರೀಸೆಂಟ್ ನೋಟಿಫಿಕೇಶನ್ 15,000 ಪ್ಲಸ್ ನೋಟಿಫಿಕೇಶನ್. ಆ್ಯಕ್ಚುಲಿ ಇದು 18,000 ಏನೇ ಇದೆ, ನಾನು ಅಪ್ರಾಕ್ಸ್ ವ್ಯಾಲ್ಯೂ ಹಾಕಿದ್ದೇನೆ. ಆರ್ ಆರ್ ಬಿ ಪಿ ಒ ಮತ್ತು ಕ್ಲರ್ಕಲ್ ಅಷ್ಟೇ. ಕ್ಲರಿಕಲ್ ಹುದ್ದೆಗಳನ್ನೇ ಆ್ಯಕ್ಚುಲಿ 6,000 ಕರೆದಿದೆ, ಇದು 4,000 ಪ್ಲಸ್ ಎಕ್ಸ್ಟ್ರಾ ಕರೆದಿದ್ದಾರೆ. ಅದನ್ನು ಕೂಡ ಕಡಿಮೆನೇ ಹಾಕಿದ್ದೀನಿ. ಆ್ಯಂಡ್ ಐ ಬಿ ಪಿ ಎಸ್ ಕ್ಲರ್ಕ್ ಇದು ಕೂಡ 15,000 ನಿಯರ್ ಏನೋ ಇದೆ. ಹಾಗೆ ನಿಮಗೆ ಅಸಿಸ್ಟೆಂಟ್ ಗ್ರೇಡ್ ಬಿ ಇದು ತುಂಬ ಕಡಿಮೆ ಇರುತ್ತೆ, ಬಿಕಾಸ್ ಇದು ಹೈಯರ್ ಪೋಸ್ಟ್ ಬ್ಯಾಂಕಿಂಗಲ್ಲಿ. ಸೊ ಒಂದು 600 ಪ್ಲಸ್ ಪೋಸ್ಟ್ ಏನೋ ಕರೆದಿದ್ರು. ಹಾಗಾಗಿ ನಿಮಗೆ ಟೋಟಲ್ ಎಷ್ಟಾಯಿತು, 33,000 ಇಲ್ಲೇ ಆಯಿತು. ಇನ್ನೂ ಕೂಡ ಸುಮಾರಷ್ಟು ನೋಟಿಫಿಕೇಷನ್ ಆಗುತ್ತೆ ನಿಮಗೆ ಬ್ಯಾಂಕಿಂಗಲ್ಲಿ. ನೀವು ಲೆಕ್ಕ ಹಾಕಿ, ಬ್ಯಾಂಕಿಂಗ್ ಒಂದೇ ಸೆಕ್ಟರಿಂದ ನಿಮಗೆ 30,000 ಪ್ಲಸ್ ಜಾಬ್ ಆ್ಯನ್ಯುವಲಿ, ನಾಟ್ ಆವಾಗವಾಗ ಅಥವಾ 5 ವರ್ಷಕ್ಕೊಂದ್ಸರಿ ಪಂಚವಾರ್ಷಿಕ ಯೋಜನೆ ಅಲ್ಲ ಇದು. ಇಲ್ಲಿ ಇಯರ್ಲಿ, ವಾರ್ಷಿಕ ಯೋಜನೆ ಪ್ರಕಾರ ನಿಮಗೆ ಏನಾಗುತ್ತೆ, ನೋಟಿಫಿಕೇಷನ್ ಆಗ್ತಾ ಹೋಗುತ್ತೆ. ಓಕೆನಾ? ಇಷ್ಟೊಂದು ಬಿಗ್ ಆಪರ್ಚುನಿಟಿ ಇದೆ ಸೆಂಟ್ರಲ್ ಗೌರ್ಮೆಂಟ್ ಕಡೆ ನೀವು ಮುಖ ಮಾಡಿದರೆ. ಇನ್ನು ನೆಕ್ಸ್ಟಿಗೆ ಬಂದರೆ ನೀವು ಡಿಫೆನ್ಸ್ ಸೆಕ್ಟರಲ್ಲಿ ನಾನು ತುಂಬ ಹೇಳೋದಿಲ್ಲ, ಯಾವ್ಯಾವ ಬಾಡೀಸ್ ಕರಿತವೆ ಅಂತ ಹೇಳ್ತೇನೆ. ಇದರಲ್ಲೇನು ತುಂಬ ರೆಗ್ಯುಲರ್ ನೋಟಿಫಿಕೇಷನ್ ಕೂಡ ಏನಾಗಲ್ಲ, ಬಟ್ ನೋಟಿಫಿಕೇಷನ್ ಆಗ್ತಾ ಹೋಗುತ್ತೆ. ನಿಮ್ಗೆ ಇದರಲ್ಲೂ ಕೂಡ ಒಂದು ಅಪರ್ಚುನಿಟಿ ಇದೆ, ಬಿಕಾಸ್ ನೀವು ಆ ಸಿಲೆಬಸ್ ಓದ್ಕೊಬಿಟ್ರೆ ಸೆಂಟ್ರಲ್ ಗೌರ್ಮೆಂಟ್ ಸಿಲೆಬಸ್ಸನ್ನು, ಇವೆಲ್ಲ ಎಕ್ಸಾಮ್ಗಳನ್ನು ಕೂಡ ನೀವು ಅಟೆಂಡ್ ಮಾಡಲಿಕ್ಕೆ ಒಂದು ಅವಕಾಶ ನಿಮಗೆ. ಓಕೆನಾ? ಈಗ ನೆಕ್ಸ್ಟಿಗೆ ಬಂದರೆ ನಿಮಗೆ ಎಸ್ ಎಸ್ ಸಿ, ನಾನು ಮೇಜರಾಗಿ ಎಸ್ ಎಸ್ ಸಿ ಮತ್ತು ಬ್ಯಾಂಕಿಂಗ್ ಇದನ್ನೇ ಫೋಕಸ್ ಮಾಡ್ತೀನಿ, ಮತ್ತು ರೈಲ್ವೆ.
ಇವನ್ನೇ ಮೇಜರ್ ಫೋಕಸ್ಸು. ಯಾಕಂತಂದರೆ ಎಸ್ ಎಸ್ ಸಿ ಮತ್ತು ರೈಲ್ವೆಗಂತೂ ಡಿಟ್ಟು ಸೇಮ್ ಸಿಲೆಬಸ್ಸು. ಬ್ಯಾಂಕಿಂಗ್ ಸ್ವಲ್ಪ ಚೇಂಜ್ ಆಗುತ್ತೆ. ಯಾಕಂತಂದ್ರೆ ಅಲ್ಲಿ ಇಂಗ್ಲೀಷ್ ಬೇರೆ ಥರ ಎಲ್ಲ ಕೇಳ್ತಾರೆ. ಸೊ ಹಾಗಾಗಿ ಈಗ ನಿಮಗೆ ಸಿ ಜಿ ಎಲ್ ಅಲ್ಲಿ ನೋಡಿದ್ರೆ ನಿಮಗೆ 14,000, ಜಿ ಡಿಯಲ್ಲಿ 25,000 ಪ್ಲಸ್ಸು, ಸಿ ಎಚ್ ಎಸ್ ಎಲ್ ಆ್ಯಕ್ಚುಲಿ ಇದರಲ್ಲಿ 18,000 ಎಲ್ಲ ಕರೆದಿದ್ರು, 25,000 ಕೂಡ ಕರೆದಿದ್ರು. ಈಗ ನಿಮಗೆ ಎಮ್ ಟಿ ಎಸ್ ಅಲ್ಲೂ ಕೂಡ 7,500, ಸಿ ಪಿ ಒದಲ್ಲಿ 3,000. ಈ ಸಿ ಜಿ ಎಲ್ ಅಲ್ಲಿ ನಿಮಗೆ ಇದೇ ಸಿ ಜಿ ಎಲ್ ಮೂಲಕ ನೀವು 14,000ಅಲ್ಲಿ ಯಾವ್ಯಾವ ಹುದ್ದೆಗಳಿರುತ್ತೆ, ಎ ಎಸ್ ಒ ಇನ್ ಎಮ್ ಇ ಎ ಅಂತ ಹೇಳಿದ್ನಲ್ಲ, ಫಾರಿನ್ ಪೋಸ್ಟಿಂಗು, ಹಂಗೆ ಆ್ಯಂಡ್ ಇನ್ಕಮ್ ಟ್ಯಾಕ್ಸ್ ಇನ್ಸ್ಪೆಕ್ಟ್ರು, ಇ ಡಿ, ಆಮೇಲೆ ಸಬ್ ಇನ್ಸ್ಪೆಕ್ಟರ್ ಇನ್ ಯಾವುದು ಸಿ ಬಿ ಐಯಲ್ಲಿರ್ಬೋದು ಅಥವಾ ವೇರಿಯಸ್ ಡಿಪಾರ್ಟ್ಮೆಂಟ್ಗಳಲ್ಲಿ ನಿಮಗೆ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳು ಕೂಡ ಇದರಲ್ಲಿದೆ. ಹಾಗೆ ಬಿ ಗ್ರೂಪ್ ಹುದ್ದೆಗಳು, ಹಾಗೆ ಸಿ ಎಚ್ ಎಸ್ ಅಲ್ಲಿ ತುಂಬ ಡೆಸ್ಕ್ ಜಾಬ್ಗಳು, ಹಾಗೆ ಸಿ ಪಿ ಒದಲ್ಲೂ ಕೂಡ ನಿಮಗೆ ಪೊಲೀಸ್ ಹುದ್ದೆಗಳು, ಒಳ್ಳೆ ಪೊಲೀಸ್ ಹುದ್ದೆಗಳು ಸಿಗ್ತಾ ಹೋಗ್ತವೆ ನಿಮಗೆ, ಸೆಂಟ್ರಲ್ ಪೊಲೀಸ್ ಆರ್ಗನೈಸೇಷನ್ದು. ಹೀಗೆ ನೋಡ್ತಾ ಹೋದರೆ ನಿಮಗೆ ನಿಯರ್ಲಿ ಎಸ್ ಎಸ್ ಸಿ ಮೂಲಕನೂ ಕೂಡ ಎಷ್ಟಾಗುತ್ತೆ ಇಲ್ಲಿ, ಮತ್ತು ಇಲ್ಲಿ 39 ಅಲ್ವಾ? ಓಕೆ, 39, 42, 42, 42, 49.5 ಆ್ಯಂಡ್ 3,000, 52,000 ನಿಯರ್ಲಿ. ಅರ್ಧ ಲಕ್ಷ ವೇಕೆನ್ಸಿ ಬರೀ ಎಸ್ ಎಸ್ ಸಿನೇ ಮಾಡ್ತಾ ಇದೆ ಅಂತ ಅನಿಸುತ್ತೆ ನೋಡಿ, ಆ್ಯನ್ಯುವಲಿ. ಇದು ವಾರ್ಷಿಕನೇ, ಓಕೆನಾ? ಇನ್ನು ನೆಕ್ಸ್ಟ್ ಬಂದರೆ ರೈಲ್ವೇಸಲ್ಲೂ ಕೂಡ ಎನ್ ಟಿ ಪಿ ಸಿ ಹೋದ ವರ್ಷ 11,000 ಏನೋ ಮಾಡಿತ್ತು, ಈ ವರ್ಷ 8,000 ನೋಟಿಫಿಕೇಶನ್ ಆಗಿದೆ. ಇದು ಕೂಡ ನೋಡಿ, ಹೋದ ವರ್ಷ ಮಾಡಿದ್ದಾರೆ, ಈ ವರ್ಷ ಮಾಡಿದ್ದಾರೆ ಅಂತ ಹೇಳ್ತಿದ್ದೀನಿ ನಾನು. 4 ವರ್ಷದ ಹಿಂದೆ ಮಾಡಿದರು ಅಂತ ಹೇಳ್ತಾ ಇಲ್ಲ ಅಲ್ವಾ? ನಮ್ಮ ಸ್ಟೇಟ್ ಗೌರ್ಮೆಂಟಲ್ಲಿ 4 ವರ್ಷದ ಹಿಂದೆ ಮಾಡಿದರು 15,000, ಅಲ್ಲ ಸಾರಿ 15,000 ಅಂತಿದ್ದೀನಿ ನಾನು, ಯಾರು ಇದು 500. ಈ ವರ್ಷ ಮತ್ತೆ ಒಂದು 100 ಪೋಸ್ಟ್ ಕರೆದಿದ್ದಾರೆ ಅಲ್ವಾ? ಅಂತಿಲ್ಲ, ಪ್ರತಿ ವರ್ಷ ಮಾಡ್ತಾಯಿದ್ದಾರೆ ಅಲ್ವಾ? ಸೆಂಟ್ರಲ್ ಗೌರ್ಮೆಂಟಲ್ಲಿ ನಿಮಗೆ ಪಂಚವಾರ್ಷಿಕ ಯೋಜನೆ ಅಲ್ಲ, ವಾರ್ಷಿಕ ಯೋಜನೆ. ನಿಮ್ಮ ಪ್ರಿಪ್ರೇಷನ್ ಕೂಡ ನೀವು ಪಂಚವಾರ್ಷಿಕ ಯೋಜನೆಯನ್ನು ಹಾಕ್ಕೊಂಡು ನೀವು ಪ್ರಿಪ್ರೇಷನ್ ಮಾಡೋದಲ್ಲ, ವರ್ಷ ಒಂದೊಂದೇ ವರ್ಷಕ್ಕೆ ನೀವು ಜಾಬನ್ನು ಕ್ಲಿಯರ್ ಮಾಡ್ಬೋದು ಸೆಂಟ್ರಲ್ ಗೌರ್ಮೆಂಟಲ್ಲಿ. ಬಟ್ ಆ್ಯಕ್ಚುಯಲ್ ಪ್ರಿಪ್ರೇಷನ್ ಬೇಕು. ಕೆಲವೊಂದಿಷ್ಟು ನಿಮಗೆ ಏನು ನಿಮ್ಮ ಗುರಿ ಅಥವಾ ಡ್ರೀಮ್ ಜಾಬನ್ನು ತಗೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಆಗ್ಬೋದು. ಬಟ್ ನಿಮಗೆ ಒಂದು ಗೌರ್ಮೆಂಟ್ ಜಾಬ್ ಬೇಕು ಅಂತ ನೀಡಿರೋರಿಗೆ ಒಂದೇ ವರ್ಷ ಸಾಕು. ಈಗ ಗ್ರೂಪ್ ಡಿಲಿ ಇರ್ಬೋದು, ಇಷ್ಟು 20,000 ಪ್ಲಸ್ ಇರ್ಬೋದು, ಅಸಿಸ್ಟೆಂಟ್ ಲೋಕೋ ಪೈಲಟ್ ಇರ್ಬೋದು, ಹಾಗೆ ನಿಮಗೆ ಟೆಕ್ನಿಷಿಯನಲ್ಲಿ 6,000. ಈ ಟೆಕ್ನಿಷಿಯನ್ನಿಗೆ ಬಿ ಟೆಕ್ ಆಗಿರಬೇಕು, ಮತ್ತು ಕೆಲವೊಂದಕ್ಕೆ ಬಿ ಎಸ್ ಸಿ ಅಥವಾ ಡಿಪ್ಲೊಮಾ ಎಲ್ಲ ಆಗಿರಬೇಕು. ನೀವು ಎಲ್ರಿಗೂ ಬರೋದಿಲ್ಲ. ಆಮೇಲೆ ಆರ್ ಪಿ ಎಫ್ ಎಲ್ರಿಗೂ ಬರುತ್ತೆ. ಇನ್ನು ಜೆ ಇ ಅಂತ, ಇದಕ್ಕೂ ಕೂಡ ಇಂಜಿನಿಯರಿಂಗಲ್ಲಿ ಆಗಿರಬೇಕು. ಜೆ ಇಗೆ, ಆರ್ ಪಿ ಎಫಿಗೆ ಎಲ್ಲರೂ ಹಾಕ್ಬೋದು. ಹಾಗೆ ನಿಮಗೆ ರೈಲ್ವೇದಲ್ಲಿ ಟ್ರಾವೆಲ್ ಬೆನಿಫಿಟ್ಸ್ ಇರ್ಬೋದು, ಮೆಡಿಕಲ್ ಇರ್ಬೋದು, ಪೆನ್ಷನ್ ಇರ್ಬೋದು, ತುಂಬ ಫೆಸಿಲಿಟೀಸ್ ಕೂಡ ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಜಾಬಲ್ಲಿ ಸಿಗ್ತಾ ಇರುತ್ತೆ. ಈಗ ಏಯ್ತ್ ಪೇ ಸ್ಕೇಲ್ ಬೇರೆ ಜಾರಿಯಲ್ಲಿದೆ ನಿಯರ್ಲಿ, ಇನ್ನೇನು ಜಾರಿ ಆಗತ್ತೆ. ಅದಕ್ಕೆ ಹೋದರೆ ಈಗ ಆಲ್ಮೋಸ್ಟ್ 50,000 ಸ್ಯಾಲ್ರಿ ಇರೋದೆಲ್ಲ ನಿಯರ್ಲಿ 70,000 ಹಿಂಗೆ ರೀಚ್ ಆಗಿಬಿಡುತ್ತೆ. ಸೊ ತುಂಬ ಬೆನಿಫಿಟ್ಗಳು ಇದ್ದಾವೆ. ಹೀಗೆ ಇದೇ ರೀಸನ್ ನಿಮಗೆ ಯಾಕೆ ನೀವು ಸೆಂಟ್ರಲ್ ಗೌರ್ಮೆಂಟ್ನ ಚೂಸ್ ಮಾಡ್ಕೋಬೇಕಂತ. ಅದನ್ನೇ ಇಲ್ಲಿ ನಾನು ಮತ್ತೆ ಹಾಕಿದ್ದೀನಿ, ಒಂದು ಸೈಡ್ ಇರಲಿ ಅಂತ. ಈಗ ಹೇಗೆ ಅಂತ ಜಾಬ್ ಸೆಕ್ಯೂರಿಟಿ, ರೆಗ್ಯುಲರ್ ನೋಟಿಫಿಕೇಷನ್ನು ಆಲ್ರೆಡಿ ಹೇಳಿದ್ದೀನಿ. ಪೆನ್ಷನ್ ಆ್ಯಂಡ್ ರಿಟೈರ್ಮೆಂಟ್ ಬೆನಿಫಿಟ್ ಸಿಗುತ್ತೆ, ಮೆಡಿಕಲ್ ಟ್ರಾವೆಲ್ ಅಲವೆನ್ಸಸ್ ಸಿಗುತ್ತೆ, ಪ್ರಮೋಷನ್ ಆ್ಯಂಡ್ ಕರಿಯರ್ ಗ್ರೋತ್ ಸಿಗುತ್ತೆ, ಇನ್ನು ತುಂಬ ಅಡ್ವಾಂಟೇಜಸ್ ನಿಮಗೆ ಸಿಗ್ತಾ ಹೋಗುತ್ತೆ. ನಾನು ಆಗಲೇ ಹೇಳಿದೆ, 1,00,000 ನಾವು ಅಷ್ಟನ್ನು ಟೋಟಲ್ ಮಾಡಿದ್ರೆ 1,50,000 ಲಕ್ಷ ಪ್ಲಸ್ ಹೋಗುತ್ತೆ ನೋಟಿಫಿಕೇಷನ್ನು. ಪ್ರತಿಯೊಬ್ಬ ವಿದ್ಯಾರ್ಥಿನೂ ಕೂಡ ಇದಕ್ಕೆ ಎಲಿಜಿಬಲ್ ಆಗಿರ್ತಾನೆ. ಯಾವುದು 1,50,000 ಲಕ್ಷ ನೋಟಿಫಿಕೇಷನ್ಗೆ, ಓಕೆನಾ? ಈಗ ನೋಡಿ, ನಿಮಗೆ 1,50,000 ಲಕ್ಷ ವೇಕೆನ್ಸಿ ಒಬ್ಬ ಬಿ ಎ ವಿದ್ಯಾರ್ಥಿನೂ ಕೂಡ ಬರಿಬಹುದು ಅಂತಂದರೆ ಎಷ್ಟೊಂದು ಅಪಾರ್ಚುನಿಟಿ ಸೆಂಟ್ರಲ್ ಗೌರ್ಮೆಂಟಲ್ಲಿದೆ. ಜಸ್ಟ್ ನಿಮ್ಮ ಪ್ಲ್ಯಾನ್, ಸ್ಟ್ರಾಟಜಿ ಮತ್ತು ಒಂದು ಪರ್ಫೆಕ್ಟ್ ವೇ ಇಂಪಾರ್ಟೆಂಟ್ ಆಗಿರುತ್ತೆ ಅಷ್ಟೇ ನಿಮಗೆ. ಯಾಕಂತಂದರೆ ಇಲ್ಲಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೀವು ನೋಡ್ತಾ ಹೋದರೆ 10th ಪಾಸ್ ಆದವರಿಗೂ ಕೂಡ ಜಾಬ್ ಇದೆ, 12th ಪಾಸ್ ಆದವರಿಗೂ ಕೂಡ ಜಾಬ್ ಇದೆ, ಗ್ರ್ಯಾಜುಯೇಷನವರಿಗೂ ಜಾಬ್ ಇದೆ. ಅದಕ್ಕೆ ತಕ್ಕಂತೆ ಜಾಬ್ ಇದೆ ನಿಮಗೆ. ಹೇಳಿದ್ನಲ್ಲ ಆಗ ಇ ಡಿ ಮತ್ತು ಇನ್ಕಮ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಇರ್ಬೋದು, ಟ್ಯಾಕ್ಸ್ ಅಸಿಸ್ಟೆಂಟ್ ಇರ್ಬೋದು, ಅಥವಾ ಸಿ ಬಿ ಡಿ ಟಿ ಇರ್ಬೋದು, ಆಮೇಲೆ ಜಿ ಎಸ್ ಟಿ ಇನ್ಸ್ಪೆಕ್ಟರು, ಎಕ್ಸೈಸ್ ಇನ್ಸ್ಪೆಕ್ಟರ್, ತುಂಬ ಪೋಸ್ಟ್ಗಳು ಸಿಗ್ತಾ ಹೋಗುತ್ತೆ. ಹಾಗೆ ನಿಮಗೆ ಏಜ್ ಲಿಮಿಟ್ಟು 32 ಇಯರ್ವರೆಗೂ ಕೂಡ ಎಸ್ ಎಸ್ ಸಿಲಿದೆ, ಎಲ್ಲ ಪೋಸ್ಟಿಗೂ ಇಲ್ಲ. ಬಟ್ ರಿಸರ್ವೇಷನ್ ನನಗೆ 27, 28 ಇಯರ್ ಏನೋ ಇದೆ. ರಿಸರ್ವೇಷನನ್ನು ನೀವು ನೋಡ್ತಾ ಹೋದರೆ 3 ಇಯರ್ ಪ್ಲಸ್ ರಿಸರ್ವೇಷನ್ ಆಗುತ್ತೆ. ನಿಯರ್ಲಿ 32 ಇಯರ್ ಆಗ್ತಾನೆ ಹೋಗುತ್ತೆ ಅವರಿಗೆ, ಒ ಬಿ ಸಿ ಅವರಿಗೆ ಮತ್ತು ಎಸ್ ಸಿ ಎಸ್ ಟಿ ಅವರಿಗೆಲ್ಲ. ಮತ್ತು ಎಸ್ ಸಿ ಎಸ್ ಟಿಗೆ 5 ಇಯರ್ ರಿಸರ್ವೇಷನ್ ಬೇರೆ. ಹಾಗಾಗಿ ನಿಮಗೆ 32 ಇಯರ್ವರೆಗೂ ಕೂಡ ನೀವು ಅಟೆಂಪ್ಟ್ ಮಾಡ್ಬೋದು ಎಸ್ ಎಸ್ ಸಿ ಎಕ್ಸಾಮ್ಗಳಲ್ಲಿ.
ಹಾಗೆ ರಿಸರ್ವೇಷನ್ ಬೆನಿಫಿಟ್ ಕೂಡ ಇದೆ. ಕ್ಯಾಸ್ಟ್ ಬೇಸ್ಡ್ ರಿಸರ್ವೇಷನ್ ಬೆನಿಫಿಟ್ ಇದೆ. ಒ ಬಿ ಸಿ, ಆಮೇಲೆ ಯಾವುದು ಎಸ್ ಸಿ ಎಸ್ ಟಿ ಮತ್ತು ಜನರಲ್, ಹೀಗೆ ವುಮೆನ್ ರಿಸರ್ವೇಷನ್ ಥರ ಏನೂ ಇಲ್ಲ. ಬಟ್ ವುಮೆನ್ಗೂ ಕೂಡ ಸೆಲೆಕ್ಷನ್ ಪೋಸ್ಟ್ ಈ ಥರ ಪೋಸ್ಟ್ಗಳಲ್ಲಿ ನಿಮಗೆ ವುಮೆನ್ಗೂ ಕೂಡ ಸಪ್ರೇಟ್ ನೋಟಿಫಿಕೇಷನ್ ಆಗುತ್ತೆ. ಜಿ ಡಿ ಎಲ್ ಅಂತೂ ವುಮೆನ್ಗೆ ಸಪ್ರೇಟ್ ನೋಟಿಫಿಕೇಷನ್ ಇದೆ. ಹೀಗೆ ವುಮೆನ್ ಕೂಡ ಇದಕ್ಕೂ ಕೂಡ ಕಾಂಪಿಟೇಷನ್ ಮಾಡ್ಬೋದು. ವುಮೆನ್ ಕೂಡ ಈಗ ಹೆವಿ ಎಲಿಜಿಬಲ್ ಇದ್ದಾರೆ, ಎಲ್ಲರೂ ಓದ್ಕೊಂಡಿದ್ದೀರಾ. ನೀವು ಕೂಡ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆಗ್ಬೋದು. ತುಂಬ ಈಗ ಹೊರಗಡೆ ಟ್ರಾವೆಲ್ ಮಾಡಬೇಕು ಅನ್ನೋರಿಗೆ, ಫಾರಿನ್ ಹೋಗಬೇಕು ಅನ್ನೋರಿಗೆ, ಅವರಿಗೂ ಕೂಡ ನಿಮಗೆ ಆಪರ್ಚುನಿಟಿ ಇದೆ, ನಿಮಗೂ ಅವಕಾಶ ಇದೆ, ನೀವು ಕೂಡ ಎಕ್ಸಾಮ್ ಮಾಡ್ಬೋದು. ಹಾಗೆ ಹುಡುಗರಿಗೂ ಕೂಡ ಅವಕಾಶ ಇದ್ದೇ ಇದೆ. ನೀವು ಅಂದರೆ ಇಲ್ಲಿ ಪರ್ಟಿಕ್ಯುಲರ್ ಈಗ ನಮ್ಮ ಹುಡುಗರು ಕೆಲವರು ಅಂತಂದರೆ 30 ಪೋಸ್ಟ್ಗಳು ರಿಸರ್ವೇಷನಿಗೆ ಹೋಗಿಬಿಡುತ್ತೆ ಅಂತ. ಇಲ್ಲಿ ಆ ಥರ ಏನಿಲ್ಲ, ನೀವು ಆರಾಮ್ಸೆ ಪಾಸ್ ಮಾಡ್ಕೋಬೋದು. ಇನ್ನು ಪ್ರಿಪ್ರೇಷನ್ ಸ್ಟ್ರಾಟಜಿಗೆ ಅಂತ ಬಂದರೆ, ನಾನು ಆಗಲೇ ಹೇಳ್ತಾ ಬಂದೆ ನಿಮಗೆ, ನಾನು ಈ ಚಾನಲ್ ಮೂಲಕ ನಿಮಗೆ ಪ್ರಿಪ್ರೇಷನ್ ಸ್ಟ್ರಾಟಜಿನ ಮಾಡ್ತಾ ಹೋಗ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಗೆ ಏನಾಗುತ್ತೆ ಅಂದರೆ, ನಾನು ರೆಗ್ಯುಲರ್ ಒಂದು ನೋಟಿಫಿಕೇಷನ್ ಬಿಡೋದು ಸೆಂಟ್ರಲ್ ಗೌರ್ಮೆಂಟಿಂದ. ರೆಗ್ಯುಲರ್ ನೋಟಿಫಿಕೇಷನ್ ಆಗ್ತಾ ಹೋದಂಗೆ ನಿಮಗೊಂದು ಇನ್ಫಾರ್ಮೇಷನ್ ವೀಡಿಯೋ, ಹೇಗೆ ಅಪ್ಲಿಕೇಶನ್ ಹಾಕೋದ್ರಿಂದ ಹಿಡಿದು ಯಾವ ಥರ ಅದಕ್ಕೆ ಮಾಕ್ ಟೆಸ್ಟ್ ಅಟೆಂಡ್ ಮಾಡಬೇಕು, ಯಾವ ಥರ ಸ್ಟ್ರಾಟಜಿನ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ಹಾಗೆ 100% ರಿಸಲ್ಟ್ ಕೊಡಲಿಕ್ಕೆ ನಿಮಗೆ ಒಂದು ಟ್ರೈನಿಂಗ್ ಕೊಡೋ ಥರ ಒಂದು ಸೆಷನ್ನ ಮಾಡ್ತೇನೆ. ಈ ಫೋಕಸ್ ನಂದು ಓನ್ಲಿ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಕಡೆ ಆಗಿರುತ್ತೆ. ಯಾಕಂದರೆ ನಾನು ಪ್ರಿಪ್ರೇಷನ್ ಮಾಡ್ತಿರೋದು ಸೆಂಟ್ರಲ್ ಗೌರ್ಮೆಂಟ್. ನನಗೆ ನಾನು ಯಾಕೆ ಇದಕ್ಕೆ ಈ ಫೀಲ್ಡಿಗೆ ಬಂದು ಇಲ್ಲಿ ನಿಮಗೆ ಹೇಳಲಿಕ್ಕೆ ಬಂದೆ ಅಂತಂದರೆ, ನಾನು ಪ್ರಿಪ್ರೇಷನ್ ಟೈಮಲ್ಲಿ ಸಿಕ್ಕಾಪಟ್ಟ ಚಾನಲ್ಗಳನ್ನ ಸರ್ಚ್ ಮಾಡಿದೆ. ನಂಗೆ ಕನ್ನಡದಲ್ಲಿ ಬೇಕು ಅಂತ, ಎಕ್ಸಾಂಪಲ್, ಓಕೆನಾ. ಮೇಯ್ನಾಗಿ ನನಗೆ ಕನ್ನಡದಲ್ಲಿ ನನಗೆ ಇನ್ಫಾರ್ಮೇಷನ್ ಬೇಕು, ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡಬೇಕು. ಬಟ್ ನನಗೆ ಎಲ್ಲೂ ಸಿಗಲಿಲ್ಲ ಪ್ರಾಪರ್ ಗೈಡೆನ್ಸ್. ಇದ್ದಾವೆ, ಸುಮ್ಮನೆ ಬಿಸ್ನೆಸ್ ರಿಲೇಟೆಡ್ ಆಗಿ ಯಾವುದೋ ಟ್ರಿಕ್ಸ್ ಹೇಳ್ಕೊಡ್ತೀನಿ, ಮ್ಯಾಥ್ಸ್ ಟ್ರಿಕ್ಸ್ ಹೇಳ್ಕೊಡ್ತೀನಿ, ವೊಕ್ಯಾಬ್ಯುಲರಿ ಮಾಡ್ತೀನಿ ಅಂತ ಏನೇನೇನೇನೋ, ಒಟ್ಟು ವೊಕ್ಯಾಬ್ಯುಲರಿ ಇಂಗ್ಲೀಷ್ ವರ್ಡ್ಗಳನ್ನೆಲ್ಲ ಬರೋಲ್ಲ ಡಿಕ್ಷನರಿ ತಗೊಂಡು ವರ್ಡನ್ನು ಹೇಳ್ತಾ ಹೋದರೆ ನಿಮಗೆ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಗಲ್ಲ. ನಿಮಗೆ ಎಕ್ಸಾಮಲ್ಲಿ ಏನು ಬರುತ್ತೆ ಅದನ್ನು ಮಾತ್ರ ಓದಬೇಕಾಗತ್ತೆ. ಸೊ ನನಗೆ ಅವಾಗ ಅನಿಸಿದ್ದು, ನಾನೊಂದು ಚಾನಲ್ ಮಾಡಬೇಕು. ನಾನು ಏನು ಓದಿದ್ದೀನೋ, ನಾನು ಎಷ್ಟು ರಿಸರ್ಚ್ ಮಾಡಿ ಓದಿದ್ದೀನೋ ಅದನ್ನಷ್ಟು ಒಂದೇ ಕಡೆ ಸಿಗೋ ಹಾಗೆ ಮಾಡಬೇಕು ನಾನು ಅನ್ನೋ ಒಂದು ಇಂಟೆನ್ಷನಿಂದ ನಾನು ಈ ಚಾನಲ್ನ ಇದು ಮಾಡಿರೋದು. ನನಗೂ ಕೂಡ ನಂದು ಜಿ ಡಿ ಎಲ್ ಮಾರ್ಕ್ಸ್ ಎಲ್ಲ ಎಷ್ಟಿರುತ್ತೆ ಅಂತಂದರೆ, ನೀವು ನೋಡಿದ್ರೆ ನಾನು ಯಾವ ಥರ ಸ್ಕೋರ್ ಕಾರ್ಡೆಲ್ಲ ಹಾಕಿ ಅದನ್ನೂ ಒಂದು ವೀಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೇನೆ. 130, 140 ಪ್ಲಸ್, 130 ಪ್ಲಸ್, ಇಷ್ಟೇ ನಂದು ಯಾವಾಗಲೂ ಒಂದು 3-4 ವರ್ಷದಿಂದ ಎಕ್ಸಾಮ್ ಬರ್ತಿದ್ದೇನೆ. ಬಟ್ ನನಗೆ ಒಂದು ಹೈಯರ್ ಪೋಸ್ಟ್, ಒಳ್ಳೆ ಪೋಸ್ಟ್ ಬೇಕು ಅಂತ ನನಗೆ ಆಸೆ ಇರೋದ್ರಿಂದ, ನಾನು ಸುಮ್ಮನೆ ಒಂದು ಸೀಟ್ನ ಹಾಳು ಮಾಡೋದು ಬೇಡ ಅಂತಂದು ನಾನು ಡಿ ವಿಗೂ ಹೋಗ್ತಾ ಇಲ್ಲ, ಅಥವಾ ಫಿಸಿಕಲಿಗೂ ಹೋಗ್ತಾ ಇಲ್ಲ ನಾನು. ಹಾಗೆ ನಿಮಗೆ ನಂದು ಈಗ ಆರ್ ಆರ್ ಬಿಲೂ ಕೂಡ ಮೇನ್ಸ್ ಬರೆದು, ಮೇನ್ಸ್ ಕೂಡ ಪಾಸಾಗಿ ನಾನು ಇದು ಯಾವುದು ಟೈಪಿಂಗ್ ಟೆಸ್ಟ್ ಕೂಡ ಕೊಟ್ಟು ಬಂದಿದ್ದೀನಿ. ರಿಸಲ್ಟಿಗೆ ವೆಯ್ಟಿಂಗು. ಬಟ್ ಅದಕ್ಕೂ ಹೋಗಬೇಕೋ ಬೇಡವೋ ಅನ್ನೋದೊಂದು ಡಿಸಿಷನ್ ಮಾಡಬೇಕು. ಬಿಕಾಸ್ ಯಾವ ಥರ ಪೋಸ್ಟ್ ಸಿಗುತ್ತೆ ಅಂತ. ಇನ್ನು ಸಿ ಜಿ ಎಲಲ್ಲೂ ಕೂಡ ಅಷ್ಟೇ. ಸಿ ಜಿ ಎಲ್ ಕೂಡ ತುಂಬ ಕಡಿಮೆ ರ್ಯಾಂಕ್ ಏನಾದ್ರು ಬಂದರೆ, ಕಡಿಮೆ ಲೋ ಲೆವೆಲ್ ಪೋಸ್ಟ್ ಸಿಕ್ಕಿದ್ರೆ, ಯಾಕೋ ಬೇರೆ ಪೋಸ್ಟಿಗೆ ಟ್ರೈ ಮಾಡೋಂಥ ಚಾನ್ಸಸ್ ಇರುತ್ತೆ. ಹಾಗೆ ಬಂದರೆ ನಿಮಗೆ ಮತ್ತೇನು ಹೇಳ್ಬೋದು ಅಂದರೆ, ಐ ಬಿ ಎಲ್ ಕೂಡ, ಇಲ್ಲೆಲ್ಲ ಹೇಳಿದ್ನಲ್ಲ, ಇಲ್ಲಿ ನಿಮಗೆ ಐ ಬಿ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟೆ. ಎಲ್ಲೋ ಹೋಯ್ತು ಬಿಟ್ಟು ಇರಲಿ. ಐ ಬಿನೂ ಕೂಡ ಮೊನ್ನೆ ಮೇನ್ಸ್ ಬರೆದು ಬಂದಿದ್ದೀನಿ. ಅದು ಕೂಡ ರಿಸಲ್ಟಿಗೆ ವೆಯ್ಟಿಂಗು. ಅದಕ್ಕೂ ಹೋಗೋದು ಬೇಡವೋ ನೆಕ್ಸ್ಟ್ ಡಿಸೈಡ್ ಮಾಡೋದು. ಬಟ್ ಆದರೆ ಎಕ್ಸಾಮ್ನ ಎಲ್ಲದನ್ನು ಬರಿತಿದ್ದೀನಿ. ಬಿಕಾಸ್ ನನಗೂ ಒಂದು ಎಕ್ಸ್ಪೀರಿಯೆನ್ಸ್ ಬೇಕು, ಹೆಚ್ಚು ಎಕ್ಸ್ಪೀರಿಯೆನ್ಸ್. ಯಾಕಂತಂದರೆ ನೀವು ಸೆಂಟ್ರಲ್ ಗೌರ್ಮೆಂಟ್ ಇದು ಎಕ್ಸಾಮಲ್ಲಿ ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗ್ತಾ ಹೋದಾಗೂ ನಿಮಗೆ ಹೆಚ್ಚು ನೀವು ಎಕ್ಸಾಮ್ಗಳನ್ನು ಕ್ಲಿಯರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಎಕ್ಸ್ಪೀರಿಯೆನ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಎಕ್ಸ್ಪೀರಿಯೆನ್ಸ್ ಪ್ಲಸ್ ಪ್ರಾಕ್ಟೀಸ್. ನೀವು ಹೆಚ್ಚು ಓದೋದಕ್ಕಿಂತ ಹೆಚ್ಚು ಪ್ರಾಕ್ಟೀಸ್ ಮಾಡೋದೇ ಇಂಪಾರ್ಟೆಂಟ್. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನಂಗೆ. ಹಾಗಾಗಿ ನಾವು ಈ ಚಾನಲ್ ಮೂಲಕ ನಿಮಗೆ ವೊಕ್ಯಾಬ್ಯುಲರಿ, ಆಮೇಲೆ ಸಿಲೆಬಸ್ ಅನಾಲಿಸಿಸ್ ಮಾಡ್ತೇನೆ. ನಿಮಗೆ ಮ್ಯಾಥ್ಸ್ ಟ್ರಿಕ್ಸ್ ಪ್ಲಸ್ ಬೇಸಿಕ್ಸ್, ಬರೀ ಟ್ರಿಕ್ಸ್ ಹೇಳ್ಕೊಡಲ್ಲ. ಇಲ್ಲಿ ಹೇಳ್ತಾ ಇರ್ತಾರೆ ನಿಮಗೆ ಎಷ್ಟೋ ಯೂಟ್ಯೂಬ್ ಚಾನಲ್ಗಳು ಮ್ಯಾಥ್ಸ್ ಟ್ರಿಕ್ಸ್ ಮೂಲಕ 2 ಸೆಕೆಂಡ್, 30 ಸೆಕೆಂಡ್, 1 ಲೈನ್ ಮೆಥಡ್ ಅಂತೆಲ್ಲ ತುಂಬ ಜನ ಹೇಳ್ತಾ ಇರೋದನ್ನು ನೋಡಿದ್ದೀರ. ಆದರೆ ನಾನು ಅದೆಲ್ಲ ಮಾಡಲ್ಲ. ನಿಮಗೆ ಸುಮ್ಮನೆ ಹೈಪ್ನ ಕ್ರಿಯೇಟ್ ಮಾಡಿ ನಿಮಗೆ ತಲೆ ಕೆಡಿಸೋದೆಲ್ಲ ಮಾಡೋದಿಲ್ಲ. ನನ್ನ ಇಂಟೆನ್ಷನ್ ಒಂದೇ, ನಿಮಗೆ ಒಂದು ಕ್ಲಿಯರ್ ರೂಟ್ ಮ್ಯಾಪ್ ಹಾಕ್ಕೊಡ್ಬೇಕು ಅನ್ನೋದೇ ನನ್ನ ಇಂಟೆನ್ಷನ್. ಓಕೆನಾ. ನನ್ನ ಇಂಟೆನ್ಷನ್ ಇರೋದೇ ನಿಮಗೊಂದು ಕ್ಲಿಯರ್ ರೂಟ್ ಮ್ಯಾಪ್ ಹಾಕ್ಕೊಡೋದು. ಅದಕ್ಕೋಸ್ಕರ ನಾನು ಈ ಚಾನಲ್ನ ಮಾಡಿರೋದು. ಹಾಗಾಗಿ ನಿಮಗೆ ನಾನು ಈ ಮ್ಯಾಥ್ಸ್ ಟ್ರಿಕ್ಸ್ ಜೊತೆಗೆ ಬೇಸಿಕ್ಕನ್ನು ಕೂಡ ನೀಟಾಗಿ ಹೇಳಿ, ಆ ಟ್ರಿಕ್ ಹೇಗೆ ಉದ್ಭವ ಆಯಿತು, ಸುಮ್ಮನೆ ಉದ್ಭವ ಮೂರ್ತಿ ಆದಂಗೆ ಉದ್ಭವ ಆಗಿಲ್ಲ.
ಅದು ಹೇಗೆ ಜನ್ರೇಟ್ ಆಯಿತು ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದ್ರ ಮೂಲಕ ನಿಮಗೆ ಅದು ಎಕ್ಸಾಮ್ ಹಾಲಲ್ಲಿ ಕೂಡ ನಿಮ್ಮ ಮೈಂಡ್ ಬ್ಲ್ಯಾಂಕ್ ಆಗೋದಿಲ್ಲ. ನೀವು ಓನ್ಲಿ ಟ್ರಿಕ್ಸ್ ಕಲ್ತ್ಕೊಂಡು ಹೋದಾಗ ಏನಾಗುತ್ತೆ ಗೊತ್ತಾ, ನಿಮ್ಮ ಎಕ್ಸಾಮ್ ಹಾಲಲ್ಲಿ ನಿಮಗೆ ಬ್ಲ್ಯಾಂಕ್ ಆಗಿಬಿಡ್ತಾರೆ. ನಿಮ್ಮ ಮೈಂಡ್ ವರ್ಕ್ ಆಗಲ್ಲ, ಟ್ರಿಕ್ಸ್ ನೆನಪಾಗಲ್ಲ. ಸೊ ಬೇಸಿಕ್ಕಿಂದ ನೀವು ಬಂದು ಆಮೇಲೆ ಅದನ್ನು ಆ ಟ್ರಿಕ್ಸನ್ನು ನೀವು ಅಲ್ಲಿ ಅಪ್ಲೈ ಮಾಡೋದು, ಅದು ಹೇಗೆ ಜನ್ರೇಟ್ ಆಯಿತು ಅಂತ ನಿಮಗೆ ಗೊತ್ತಿದ್ದರೆ ನೀವು 100% ಆಗಿ ಅದನ್ನು ಎಕ್ಸಾಮಲ್ಲಿ ಕೂಡ ಪರ್ಫಾರ್ಮೆನ್ಸ್ ಮಾಡ್ಬೋದು. ಇದು ನನ್ನ ಇಂಟೆನ್ಷನ್. ಆ್ಯಂಡ್ ಕ್ಲಿಯರ್ ರೂಟ್ ಮ್ಯಾಪ್ ಇರಬೇಕು. ಸುಮ್ಮನೆ ಓದ್ಕೊಳ್ತಾ ಹೋದರೆ ನಿಮಗೆ ಆಗಲ್ಲ. ಸೊ ಒಂದು ಗ್ರಿಡ್ ಲೈನ್ ಇರಬೇಕಾಗತ್ತೆ. ಹಾಗಾಗಿ ಆ ಉದ್ದೇಶದಿಂದ ಈ ಚಾನಲ್ನ ನಾನು ಮಾಡ್ತಾ ಇರೋದು. ಆ್ಯಂಡ್ ಇನ್ನು ಪ್ರಿಪ್ರೇಷನ್ ಸ್ಟ್ರಾಟಜಿ ಅಂತಂದರೆ, ನಾನು ನಿಮಗೆ ಎಕ್ಸಾಮ್ ಸಿಲೆಬಸ್ ಮತ್ತು ಎಕ್ಸಾಮ್ ಬಗ್ಗೆ ಹೇಳೋದ್ರ ಜೊತೆಗೆ ನಾನು ಏನು ಮಾಡ್ತೀನಿ ಅಂತಂದರೆ, ರೆಗ್ಯುಲರ್ ಆಗಿ ಒಂದು ವೊಕ್ಯಾಬ್ಲರಿ ಒಂದು 20 ಅಥವಾ 30 ವೊಕ್ಯಾಬ್ಲರಿಗಳನ್ನು ವೀಡಿಯೋ ಮಾಡಿ ಹಾಕೋದನ್ನು ಪ್ರಯತ್ನ ಪಡ್ತೇನೆ. ಬಿಕಾಸ್ ನೀವು ಈ ವೊಕ್ಯಾಬ್ಲರಿನ ನೀವು ಕಲ್ತ್ಕೊಂಡು ಹೋದ್ರಿ ಅಂತಂದರೆ ಎಕ್ಸಾಕ್ಟ್ ಆ್ಯಸ್ ಇಟ್ ಈಸ್ 99% ಅದೇ ವೊಕ್ಯಾಬ್ಲರಿ ಬರುತ್ತೆ. ಯಾಕಂತಂದ್ರೆ ನನ್ನ ಹತ್ರ ಅಷ್ಟು ಕಲೆಕ್ಷನ್ ಇದೆ. SSC ಅಥವಾ RRB ಅನ್ನೋದಿರ್ಬೋದು, ಇದು ಒಂದು ರೆಗ್ಯುಲರ್ ಪ್ಯಾಟರ್ನಲ್ಲೇ ಕೇಳ್ತಾ ಹೋಗುತ್ತೆ. ಮ್ಯಾಥ್ಸ್ ಇರ್ಬೋದು ಅಥವಾ ಇಂಗ್ಲೀಷ್ ಇರ್ಬೋದು, ಸಾರಿ, ಮ್ಯಾಥ್ಸ್ ಮತ್ತು ಇಂಗ್ಲೀಷನ್ನು ನಿಮಗೊಂದು ರೆಗ್ಯುಲರ್ ಪ್ಯಾಟರ್ನಲ್ಲಿ ಕೇಳ್ತಾ ಹೋಗ್ತಾರೆ SSCಲಿ. ಅದನ್ನು ನೀವು ಫಸ್ಟ್ ಫೈಂಡ್ ಔಟ್ ಮಾಡಬೇಕಾಗತ್ತೆ. ನೀವು ಎಲ್ಲದನ್ನೂ ಓದ್ತಾ ಇದ್ದರೆ ನಿಮ್ಗೆ ಸೆಲೆಕ್ಷನ್ ಮಾಡ್ಕೊಳ್ಳಿಕ್ಕಾಗೋದಿಲ್ಲ, ಟೈಮ್ ಪಾಸ್ ಆಗುತ್ತೆ ಅಷ್ಟೇ. ಆ ಉದ್ದೇಶದಿಂದ ನಮಗೆ ನಾನು ವೊಕ್ಯಾಬ್ಲರಿಯನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಹಾಗೇ ನಮಗೆ ಸಿಲೆಬಸ್ ಅನಾಲಿಸಿಸನ್ನು ಅಥವಾ ಯಾವ ಎಕ್ಸಾಮಿಗೆ ಹೇಗೆ ಓದಬೇಕು, ಸ್ಟ್ರಾಟಜಿ ಹೇಗಿರಬೇಕು, ಯಾವ ಥರ ಇರಬೇಕು, ಆಮೇಲೆ ಮಾಕ್ ಟೆಸ್ಟನ್ನು ಹೇಗೆ, ಯಾಕಂತಂದರೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಮೇಜರ್ ಪಾತ್ರ ವಹಿಸೋದೇ ಈ ಮಾಕ್ ಟೆಸ್ಟ್. ಓಕೆನಾ? ಇದನ್ನು ಕನ್ನಡದಲ್ಲಿ ಯಾರು ಕೂಡ ಮಾಡ್ತಾಯಿಲ್ಲ. ಈಗ ಎಕ್ಸಾಂಪಲ್ ಟೆಕ್ಸ್ಟ್ ಬುಕ್ ಆ್ಯಪ್ ಇರ್ಬೋದು, ಇಲ್ಲೆಲ್ಲ ಹೋಗಿ ನೀವು ಮಾಕ್ ಟೆಸ್ಟನ್ನು ಕೊಡ್ಬೋದು. ಸೊ ಹಾಗಾಗಿ ನಾನು ಮಾಕ್ ಟೆಸ್ಟನ್ನು ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿರ್ಬೋದು ಅಥವಾ ಬೇರೆ ಬೇರೆ ವೆಬ್ಸೈಟಲ್ಲಿ ಅಥವಾ ಆ್ಯಪಲ್ಲಿ ನಿಮಗೆ ಮಾಕ್ ಟೆಸ್ಟನ್ನು ಹೇಗೆ ಕೊಡೋದು ಅನ್ನೋದ್ರ ಬಗ್ಗೆ ನಾನು ಅನಾಲಿಸಿಸ್ ಮಾಡ್ತೇನೆ. ಹಾಗೆ ಆಗಲೇ ಹೇಳ್ದಂಗೆ ಮ್ಯಾಥ್ಸ್ ಟ್ರಿಕ್ಸ್ ಮತ್ತು ನೆಕ್ಸ್ಟ್ ಮುಂದಿನ ಕಾಲದಲ್ಲಿ ನಾನು ಕ್ಲಾಸ್ಗಳನ್ನು ಮಾಡಿ ನಿಮಗೆ ಹೆಲ್ಪ್ ಆಗೋ ರೀತಿ ಏನಾದರೂ ಮಾಡೋಕ್ಕೆ ಟ್ರೈ ಮಾಡ್ತೇನೆ. ಬಟ್ ಈಗ ಸ್ಟಾರ್ಟಿಂಗ್ ಆಗಿರೋದ್ರಿಂದ ನಿಮಗೆ ಇನ್ಫಾರ್ಮೇಷನ್, ಅದು ಎಕ್ಸಾಮ್ಗಳ ಬಗ್ಗೆ ಇನ್ಫಾರ್ಮೇಷನ್ ಮತ್ತು ವೊಕ್ಯಾಬ್ಲರಿ ಇಂಥದನ್ನು ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಬಟ್ ಒಂದಂತೂ ಖಂಡಿತ, ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಲ್ಲಿ ಕನ್ನಡದಲ್ಲಿ 100% ಆ್ಯಕ್ಚುಯಲ್ ಕಂಟೆಂಟ್ ಮೂಲಕ ನಿಮಗೆ ಒಬ್ಬ ಆಫೀಸರ್ ಆಗಲಿಕ್ಕೆ ಏನೇನು ಬೇಕು ಅದೆಲ್ಲ ಸ್ಟ್ರಾಟಜಿ ಮತ್ತು ಪ್ರಿಪ್ರೇಷನ್ನ ನಾನು ಮಾಡ್ತೇನೆ. ಇಲ್ಲಿ ನೋಡಿ, ಇಲ್ಲಿ ಡಬಲ್ ಸ್ಟಾರ್ ಇದೆ, ಟ್ರಿಬಲ್ ಸ್ಟಾರ್ ಕೂಡ ಮಾಡ್ಕೋಬೋದು ನೀವು, ಸಿಂಗಲ್ ಸ್ಟಾರಿಗಿರ್ಬೋದು ಅಥವಾ ನೋ ಸ್ಟಾರಲ್ಲೂ ಕೂಡ. ಒಟ್ಟಿನಲ್ಲಿ ಒಂದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅನ್ನೋದು ನಿಮ್ಮ ಕೈಯಲ್ಲಿ ಇರುತ್ತೆ. ಅದಕ್ಕೆ ನಾನು ಗ್ಯಾರಂಟಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರಿಗೆ. ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದೆ ಆದಲ್ಲಿ ನಾನು 100% ಶ್ಯೂರಿಟಿ ಕೊಡ್ತೀನಿ, ಯಾವುದಾದ್ರು ಒಂದು ಗೌರ್ಮೆಂಟ್ ಜಾಬ್ ತಗೊಳ್ತೀರ ನೀವು, ಅದು ಸೆಂಟ್ರಲ್ ಗೌರ್ಮೆಂಟಲ್ಲಿ. ಗೌರ್ಮೆಂಟ್ ಜಾಬ್ ನೀಡಿದೆ ಬೇಕು ಅನ್ನೋರಿಗೆ ಈ ವಿಡಿಯೋ ಮತ್ತು ಚಾನಲ್ ಡೆಡಿಕೇಟೆಡ್ ಆಗಿರುತ್ತೆ. ನೀವು ಫಾಲೋ ಮಾಡ್ಕೊಳ್ಳಿ. ಈಗ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಆ್ಯಕ್ಚುಯಲ್ ಕಂಟೆಂಟನ್ನು ಪ್ರಾಕ್ಟೀಸ್ ಮಾಡಿಸ್ತೇನೆ. ಮತ್ತು ನಿಮಗೆ ಎಕ್ಸಾಮ್ ರಿಲೇಟೆಡ್ ಪ್ರತಿ ಎಕ್ಸಾಮ್ ಕರೆದಾಗ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೇನೆ. ಎಕ್ಸಾಮಿಗೆ ಹೇಗೆ ಅಟೆಂಡ್ ಮಾಡಬೇಕು, ಅದನ್ನು ಮಾಕ್ ಟೆಸ್ಟನ್ನು ಹೇಗೆ ನೀವು ಪ್ರಿಪ್ರೇಷನ್ ಮಾಡ್ಕೋಬೇಕು, ಯಾವ ಥರ ಕ್ವಶನನ್ನು ಸ್ಕಿಪ್ ಹೇಗೆ ಮಾಡಬೇಕು. ಕ್ವಶನಲ್ಲಿ ಸ್ಕಿಪ್ಪಿಂಗ್ ಕೂಡ ಒಂದು ಆರ್ಟೇ. ಈಗ ಕ್ವಶನನ್ನು ನೀವು ಬಿಟ್ಟು ಹೋಗೋದು ಕೂಡ ಒಂದು ಆರ್ಟ್ ಅಲ್ವಾ? ಸುಮ್ಮನೆ ನೀವು ಅಟೆಂಡ್ ಮಾಡ್ತಾ ಹೋದರೂ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಯಾಕಂದರೆ ಇಲ್ಲಿ ಟೈಮಿಂದೇ ಗೇಮ್, ಟೈಮ್ ಈಸ್ ಗೇಮ್ ಇನ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್. ಯಾಕಂತಂದರೆ ಇನ್ನೊಂದು ಗಂಟೆ ಟೈಮ್ ಕೊಟ್ಟರೆ ಅಷ್ಟಕ್ಕಷ್ಟು ಕ್ವಶನ್ ಮಾಡೋರು ಇನ್ನೂ ಲಕ್ಷಗಟ್ಟಲೆ ಜನ ಇರ್ತಾರೆ. ಹಾಗಾಗಿ ಟೈಮಲ್ಲಿ ಮಾಡೋದೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದೆಲ್ಲದನ್ನು ನಾನು ತಿಳಿಸ್ಕೊಡ್ತೇನೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಮೇಲೆ ರೆಗ್ಯುಲರ್ ವೀಡಿಯೋಸ್ ಬರ್ತಾ ಹೋಗುತ್ತೆ ನಿಮಗೆ. ವೊಕ್ಯಾಬ್ಲರಿದಿರ್ಬೋದು ಅಥವಾ ಎಕ್ಸಾಮ್ ರಿಲೇಟೆಡ್ ಆಗಿರ್ಬೋದು ಅಥವಾ ಪೋಸ್ಟ್ ಬಗ್ಗೆ, ಪ್ರತಿಯೊಂದು ಪೋಸ್ಟ್ಗಳಲ್ಲಿ ಯಾವ ಥರ ಆಪರ್ಚುನಿಟಿ ಇದೆ, ಇದಾದರೆ ಈ ಪೋಸ್ಟಿಗಿರೋ ಬೆನಿಫಿಟ್ ಏನು, ರೆಸ್ಪೆಕ್ಟ್ ಏನು, ಆ ಪೋಸ್ಟ್ ಬಗ್ಗೆ ಒಂದು ಇನ್ಫಾರ್ಮೇಷನ್, ಈ ಥರ ವೀಡಿಯೋಸ್ ಬರ್ತಾ ಹೋಗುತ್ತೆ. ಸೊ ನಿಮಗೆ ರೆಗ್ಯುಲರ್ ಈ ಥರ ಇನ್ಫಾರ್ಮೇಟಿವ್ ವೀಡಿಯೋ ಬೇಕಾಗ್ತಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ತಾಯಿರಿ. ಒಂದು ಗೌರ್ಮೆಂಟ್ ಜಾಬನ್ನು ನಿಮ್ಮದಾಗಿಸಿಕೊಳ್ಳಿ ಅಂತ ನನ್ನ ಒಂದು ಇಂಟೆನ್ಷನ್. ಓಕೆ, ಥ್ಯಾಂಕ್ ಯು ಬರೆಯೋದಂಗಪ್ಪ, ಥ್ಯಾಂಕ್ ಯುನು ಬರೆಯೋಣ, ಕಷ್ಟಪಡ್ತಿದ್ದೀನಿ. ಒಂದು ನಿಮಿಷ, ಯು ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು, ಬಾಯ್.